ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ಮಕ್ಕಳಿಗೆ ಸಿಗ್ತಾ ಇಲ್ಲ ಬಿಸ್ಕೆಟ್. ಎಲ್ಪಿಜಿ ಗ್ಯಾಸ್ ಟ್ರಬಲ್. ರಾಜ್ಯದಲ್ಲಿ ಈಗ ಬಿಸ್ಕೆಟ್ ಅಭಾವದ ಆತಂಕ. ಮಕ್ಕಳಿಗೆ ಸಿಗೋದಿಲ್ಲ ಇನ್ನು ಮುಂದೆ ಬಿಸ್ಕೆಟ್. ನಮ್ಮ ಯಾತ್ರಿ ಕರ್ನಾಟಕದ ನಂಬರ್ 1 ಮೊಬಿಲಿಟಿ ಆಪ್ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ. ಈಗಲೇ ಡೌನ್ಲೋಡ್ ಮಾಡಿ. ಹೌದು, ಕಳೆದ 6 ದಿನಗಳಿಂದ ಬಿಸ್ಕೆಟ್ ಉತ್ಪಾದನೆ ಆಗ್ತಾ ಇಲ್ಲ. ರಾಜ್ಯದಲ್ಲಿ 4 ಪಾರ್ಲೆಜಿ ಫ್ಯಾಕ್ಟರಿ ಬಂದ್ ಆಗಿವೆ. ಸದ್ಯ ದಾಸ್ತಾನಿನಲ್ಲಿ ಇರುವುದನ್ನ ರವಾನಿಸಲಾಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಅಭಾವ ಎದುರಾಗುವ ಆತಂಕ ಸೃಷ್ಟಿ ಆಗಿದೆ. ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ, ಹೊಸಪೇಟೆಯಲ್ಲಿ 4 ಪಾರ್ಲೆಜಿ ಬಿಸ್ಕೆಟ್ ಫ್ಯಾಕ್ಟರಿಗಳಿವೆ. ಇಲ್ಲಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ರವಾನೆ ಆಗುತ್ತೆ. ಬಿಸ್ಕೆಟ್ ತಯಾರಿಕೆಗೆ ನಿರಂತರವಾಗಿ ಎಲ್ಪಿಜಿ ಗ್ಯಾಸ್ ಬೇಕೇ ಬೇಕು. ಎಲ್ಪಿಜಿ ಇಲ್ಲದೆ ಇದ್ರೆ ತಯಾರಿ ಅಸಾಧ್ಯ. ಆದರೆ ಕಳೆದ 10 ದಿನಗಳಿಂದ ಎಲ್ಪಿಜಿ ಗ್ಯಾಸ್ ಫ್ಯಾಕ್ಟರಿಗಳಿಗೆ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ 6 ದಿನಗಳಿಂದ ಬಿಸ್ಕೆಟ್ ಉತ್ಪಾದನೆ ಆಗ್ತಾನೆ ಇಲ್ಲ. ಸರ್, ನಾವು LVT ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಪಾರ್ಲೆ ಬಿಸ್ಕಿಟ್ಸು ತಯಾರು ಮಾಡ್ತಾ ಇದ್ದೀವಿ. ಇದು ಅಗಡಿದಲ್ಲಿ ಪ್ಲಾಂಟ್ ಇದೆ. ನಮ್ಮ ಕಡೆ 125 ಮಂದಿ ಕೆಲಸ ಮಾಡ್ತಾ ಇದ್ದಾರೆ. 40 ಟನ್ ದಿವಸ ಪ್ರೊಡಕ್ಷನ್ ಆಗುತ್ತೆ. 1 ವಾರ ಆಯಿತು ಈಗ ಬಂದ ಆಗಿ. ಸೊ ಈ ಬಿಸ್ಕಿಟ್ ಮಾರ್ಕೆಟ್ದಲ್ಲಿ ಹೆಂಗೆ ಕೊಡಬೇಕು, ಮನುಷ್ಯರಿಗೆ ಕೆಲಸ ಹೆಂಗೆ ನಡ್ಕೊಂಡು ಹೋಗಬೇಕು, ಅದು ಸ್ವಲ್ಪ ಪರಿಸ್ಥಿತಿ ಬರ್ತಾ ಇದೆ. ಸದ್ಯಕ್ಕೆ ನೋಡ್ತಾ ಇದ್ದೀವಿ. ಮುಂದೆ ಗೌರ್ಮೆಂಟ್ ಕಾಳಜಿ ಮಾಡಿದರೆ ಈಗ ಇದು ಎಸೆನ್ಷಿಯಲ್ ಪ್ರಾಡಕ್ಟ್ದಲ್ಲಿ ಬರುತ್ತೆ. ಅದಕ್ಕಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಕೋವಿಡ್ ಟೈಮ್ದಲ್ಲಿ ನಮಗೆ ಮನೇಲಿಂದು ಕರ್ದು ಬಿಸ್ಕಿಟ್ ಫ್ಯಾಕ್ಟ್ರಿ ಚಾಲೂ ಮಾಡಿಸಿದ್ರು. ದ್ಯಾಟ್ ಈಸ್ ಸೇಮ್ ಅದೇ ಎಸೆನ್ಷಿಯಲ್ ಕಮೋಡಿಟಿದಾಗ ಬರುತ್ತೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ದಂಧೆ ಪರವಾಗಿ ಒಂದು ಮಾರ್ಕೆಟ್ದಲ್ಲಿ ಡ್ರೈನೆಸ್ ಆ್ಯಂಡ್ ಎಮರ್ಜೆನ್ಸಿ ಫುಡ್ ಇವತ್ತಿಗೆ ಬಿಸ್ಕಿಟ್ ಇದೆ. ಬಿಸ್ಕಿಟ್ ಇಲ್ಲಾಂದರೆ ರಾತ್ರಿ ಹಗಲು ಏನಾರ ಬೇರೆ ಎಮರ್ಜೆನ್ಸಿ ಬಂದರೆ ಬಿಸ್ಕಿಟ್ ಮಾರ್ಕೆಟ್ದಲ್ಲಿ ಇಲ್ಲಾಂದರೆ ಊಟದ್ದು ಭಾಳ ತ್ರಾಸ ಆಗಿಬಿಡುತ್ತೆ. ಇನ್ನು ಹುಬ್ಬಳ್ಳಿ ಫ್ಯಾಕ್ಟರಿಗೆ ಪ್ರತಿನಿತ್ಯ 1.5 ಟನ್ ಎಲ್ಪಿಜಿ ಗ್ಯಾಸ್ ಬೇಕು. ನಿತ್ಯ 4 ಟನ್ ಬಿಸ್ಕೆಟ್ಗಳನ್ನು ಉತ್ಪಾದಿಸಲಾಗುತ್ತಿದೆ. ಇಲ್ಲಿ ಉತ್ಪಾದನೆಯಾದ ಪಾರ್ಲೆಜಿ ಬಿಸ್ಕೆಟ್ ಅನ್ನು 100 ಕಿಲೋಮೀಟರ್ ಸುತ್ತಮುತ್ತ ಇರುವ ಜಿಲ್ಲೆ ಊರುಗಳಿಗೆ ರವಾನಿಸಲಾಗುತ್ತದೆ. ಹುಬ್ಬಳ್ಳಿಯಲ್ಲಿ ಇರುವ ಫ್ಯಾಕ್ಟರಿಯಲ್ಲಿ 100ಕ್ಕೂ ಅಧಿಕ ಕಾರ್ಮಿಕರು ಕೆಲಸಕ್ಕೆ ಇದ್ದಾರೆ. ಇದೀಗ ಎಲ್ಪಿಜಿ ಗ್ಯಾಸ್ ಸಿಗದೆ ಇರುವ ಕಾರಣ ಉತ್ಪಾದನೆ ಮಾಡಲಾಗ್ತಾ ಇಲ್ಲ. ಅವರಿಗೂ ಕೆಲಸವೇ ಇಲ್ಲದಂತಾಗಿದೆ. ಸಣ್ಣ ಮಕ್ಕಳರಿಂದ ದೊಡ್ಡ ಮಂದಿ ಮಠ ಎಲ್ಲರೂ ತಿಂತಾರೆ. ಸೊ ಒಂದು ಸ್ಟ್ರಾಂಗ್ ಆಗಿ ರಿಕ್ವೆಸ್ಟ್ ಗೌರ್ಮೆಂಟಿಗಿದೆ, ಇದು ಎಸೆನ್ಷಿಯಲ್ ಕಮೋಡಿಟಿದಾಗ ಹಾಕಿ ಹೆಂಗಾರ ನಮಗೆ ಇದು ಸಹಾಯ ಮಾಡಬೇಕು, LPG ಕೊಡಿಸ್ಬೇಕು. ಏನಿಲ್ಲ, ಬಾಕಿ ಸ್ಟೇಟ್ದಲ್ಲಿ ಹೆಂಗೆ 80% ಸಿಗ್ತಾ ಇದೆ ಅಷ್ಟರ ಕೊಡಿಸಿದ್ರೆ ನಾವು ಅಷ್ಟರ ಪ್ರೊಡಕ್ಷನ್ ಮಾಡ್ಬೋದಂತ. ಸರ್, ನಿಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಪರ್ ಡೇ ಮತ್ತು ಎಷ್ಟು ಪ್ರೊಡಕ್ಷನ್ ಮಾಡ್ತೀರಿ ಅಂತ? ಸರ್, 1500 kg ದಿವಸ ಗ್ಯಾಸ್ ಕನ್ಸಂಪ್ಷನ್ ಬೇಕಾಗುತ್ತೆ. ದಿಸ್ ಈಸ್ ಆಟ್ 50% ಕನ್ಸಂಪ್ಷನ್. 40 ಟನ್ ನಾವು 40,000 kg ದಿವಸ ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ. ಇದೇ ರೀತಿ ಮುಂದುವರೆದು ಬಿಸ್ಕಿಟ್ ಸಿಗಲ್ಲ. ಮುಂದೆ ಏನು ಹೌದು ಬಿಸ್ಕಿಟ್ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ಈಗೆಲ್ಲ ವೆರೈಟಿ ಡ್ರೈನೆಸ್ ಬರ್ತಾ ಇದೆ. ಆಜು ಬಾಜು ಸ್ಟೇಟ್ ಏನು ಚಾಲೂ ಇದಾವೆ ಆ ಕಡೆ ಚಾಲೂ ಇದ್ದಿದ್ದಕ್ಕೂ ನಮ್ಗೆ ಸ್ವಲ್ಪ ಕರ್ನಾಟಕಗೆ ಸಪೋರ್ಟ್ ಆಗ್ತಾ ಇದೆ. ಬಟ್ ಇಲ್ಲಿಂದ ನಮ್ಮದು ಒಂದು ವ್ಯವಸಾಯ ಕರ್ನಾಟಕದು ಅರ್ನಿಂಗ್ನೂ ಹೋಗ್ತಾ ಇದೆ ಆ್ಯಂಡ್ ಮಟೀರಿಯಲ್ ಮಾಡಲಿಕ್ಕೂ ಆಗವಲ್ತು. ಸರ್, ಈಗ ಕರ್ನಾಟಕದ ಎಷ್ಟು ಯೂನಿಟ್ಸ್ ಇದಾವೆ ಸರ್? ಟೋಟಲಿ 4 ಯೂನಿಟ್ ಇದಾವೆ ಸರ್. ಬೆಳಗಾಂ, ಗುಲ್ಬರ್ಗ, ಹುಬ್ಳಿ ಆ್ಯಂಡ್ ಹೊಸಪೇಟ್ 4 ಯೂನಿಟ್ ಬಂದಾಗಿ 1 ವಾರ ಆಯಿತು. ಈಗ ಒಟ್ಟಿನಲ್ಲಿ ಪಾರ್ಲೆಜಿ ಬಿಸ್ಕೆಟ್ ಉತ್ಪಾದನೆಯು ಸಂಪೂರ್ಣ ಬಂದ್ ಆಗಿದ್ದು ಈಗ ಮಕ್ಕಳು ತಿನ್ನುವ ಬಿಸ್ಕೆಟ್ಗೂ ಕಂಟಕ ಬಂದೊದಗಿದೆ. ಹೀಗೆ ಪರಿಸ್ಥಿತಿ ಮುಂದುವರೆದರೆ ತಿನ್ನೋದಕ್ಕೂ ಮಾರ್ಕೆಟ್ನಲ್ಲಿ ಬಿಸ್ಕೆಟ್ ಸಿಗೋದೇ ಇಲ್ಲ. ಮಲ್ಲೇಶ್ ಸೂರಣಗಿ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.